2 ಗಂಟೆಗೆ ಗೊತ್ತಾಯಿತು ಅಣ್ಣ. ಬೆಂಗಳೂರಿಂದ 10 ಗಂಟೆಗೆ ಹೊರಟು. ಜೋರ ಮಾಡ್ತೀವಿ ಸ್ವಲ್ಪ ಜೋರ. 2 ಗಂಟೆ 10 ಗಂಟೆಗೆ ಹೊರಟೋಣ. ಅಲ್ಲಿಂದ ಸೀದಾ ಬಂದೋ ನಾವು ಇಲ್ಲಿಗೆ ತುಮಕೂರು ಹತ್ರ ಊಟ ಮಾಡಿ ಹೊರಟೋಣ. ಬರಬೇಕಾದ್ರೆ ಈ ಗಾಡಿ ಬಂದು ಜಂಪ್ ಆಯಿತು ಅಣ್ಣ. ನಮ್ಮ ಆಪೋಸಿಟ್ ಈ ಕಡೆಗೆ ಹೋಗ್ತಿರೋ ರೋಡಿಗೆ ಜಂಪ್ ಆಯಿತು. ಸೊ ಸ್ಲೀಪರ್ಗೆ ಟಚ್ ಆಯಿತು ಅಣ್ಣ. ನಮ್ಮ ಬಸ್ಗೆ ಸ್ಲೀಪರ್ ಹೊಡಿತು. ಗಾಬರಿಲಿ ಎಲ್ಲಿ ಏನಾರ ಹೆಚ್ಚು ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಜಂಪ್ ಮಾಡಿ ನಾವು ಬ್ಯಾಂಗ್ಳೂರಿಂದ ದಾಂಡೇಲಿ ಬರ್ತೀವಿ. ಎಲ್ಲ ನಮ್ಮ ಮಕ್ಕಳೆಲ್ಲ ಸೇಫಾಗೇ ಇತ್ತು. ಸೇಫಾಗಿ ಅವ್ರಿಗೆ ಯಾರಿಗೂ ಒಂದೇಟು ಏನು ಅಂತ ಏನೂ ಆಗಿಲ್ಲ. ಅದಾದಮೇಲೆ ಅವ್ರು ಕಿಚ್ಚಾಡೋಷ್ಟು ಸೌಂಡ್ ಕೇಳಿಸ್ಕೊಂಡು ನಾವೆಲ್ಲ ಹೋದೋ ಎಲ್ಲ ಬೆಂಕಿ ಅಷ್ಟೊತ್ತು ಹೊತ್ಕೊಂಡಿದ್ದು ಅರ್ಧಕ್ಕರ್ಧ. ಅದಾದಮೇಲೆ ಎತ್ಕೊಂಡವನು ಎಲ್ಲರೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಮಾಡ್ದು. ಅದಾದಮೇಲೆ ಬ್ಲಾಸ್ಟ್ ಆಯ್ತಿದ್ದಂಗೆ ನಾವು ಜಾಸ್ತಿ ಫೈರ್ ಆಯಿತು. ಹೌದು ಅಣ್ಣ. 2 ಗಾಡಿನೂ ಡೀಸೆಲ್ ಟ್ಯಾಂಕಿಗೆ ಕೂತಿದ್ರಿಂದ ಡೀಸೆಲ್ ಹೆವಿಯಾಗಿ ಲೀಕ್ ಆಗಿ ಬೆಂಕಿ ಜಾಸ್ತಿ. ನೀವು ಹೆಂಗ್ ಅಬ್ಸರ್ವ್ ಮಾಡಿದ್ದಂಗೆ ಅದು ಜಂಪ್ ಆಗ್ತಿದ್ದಂಗೆ? ಅಬ್ಸರ್ವ್ ಮಾಡಿದ್ದು ಅಣ್ಣ, ನನ್ನ ಗಾಡಿನ ಓವರ್ಟೇಕ್ ಹೊಡ್ಕೊಂಡೆ ಸ್ಲೀಪರ್ ಬಸ್ ಬಂದಿದ್ದು, ಸ್ಲೀಪರ್ ಬಂದಿದ್ದು. ಸೊ ಅದು ಕಣ್ಣಲ್ಲೇ ಐತೆ ಅಣ್ಣ. ಇನ್ನು ಆ ಗಾಡಿ ಜಂಪ್ ಆಗಿ ಸ್ಲೀಪರ್ಗೆ ಹೊಡೆದಿದ್ದು ಅಣ್ಣ. ಡೀಸೆಲ್ ಟ್ಯಾಂಕ್ ಸೆಂಟರ್ಗೆ ಹೊಡೆದಿದ್ದು. ಸೊ ಆ ಗಾಡಿ ಜರುಗದೆ ಹೋಗಿದ್ದಿದ್ರೆ ನಮ್ಮ ಗಾಡಿ ಸೇಫ್ ಆಯ್ತು. ಸ್ಲೀಪರ್ ಹಿಂಗೆ ಬಂತು, ಗಾಡಿ ಹಿಂಗೆ ಕರೆಕ್ಟಾಗಿ ರೋಡ್ ಕಷ್ಟ ನಿಂತೆಲ್ಲ ಸಚಿನ್ ಯಾವ ಜೀವ ಕಾಪಾಡೋದಿಲ್ಲ ಅವರು. ಬೇಡ ಬೇಡ. 2 ಗಂಟೆಗೆ ಗೊತ್ತಾಯಿತು ಅಣ್ಣ. ಬೆಂಗಳೂರಿಂದ 10 ಗಂಟೆಗೆ ಹೊರಟು. ಜೋರ ಮಾಡ್ತೀವಿ ಸ್ವಲ್ಪ ಜೋರ. 2 ಗಂಟೆ 10 ಗಂಟೆಗೆ ಹೊರಟೋಣ. ಅಲ್ಲಿಂದ ಸೀದಾ ಬಂದೋ ನಾವು ಇಲ್ಲಿಗೆ ತುಮಕೂರು ಹತ್ರ ಊಟ ಮಾಡಿ ಹೊರಟೋಣ. ಬರಬೇಕಾದ್ರೆ ಈ ಗಾಡಿ ಬಂದು ಜಂಪ್ ಆಯಿತು ಅಣ್ಣ. ನಮ್ಮ ಆಪೋಸಿಟ್ ಈ ಕಡೆಗೆ ಹೋಗ್ತಿರೋ ರೋಡಿಗೆ ಜಂಪ್ ಆಯಿತು. ಸೊ ಸ್ಲೀಪರ್ಗೆ ಟಚ್ ಆಯಿತು ಅಣ್ಣ. ನಮ್ಮ ಬಸ್ಗೆ ಸ್ಲೀಪರ್ ಹೊಡಿತು. ಗಾಬರಿಲಿ ಎಲ್ಲಿ ಏನಾರ ಹೆಚ್ಚು ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಜಂಪ್ ಮಾಡಿ ನಾವು ಬ್ಯಾಂಗ್ಳೂರಿಂದ ದಾಂಡೇಲಿ ಬರ್ತೀವಿ. ಎಲ್ಲ ನಮ್ಮ ಮಕ್ಕಳೆಲ್ಲ ಸೇಫಾಗೇ ಇತ್ತು. ಸೇಫಾಗಿ ಅವ್ರಿಗೆ ಯಾರಿಗೂ ಒಂದೇಟು ಏನು ಅಂತ ಏನೂ ಆಗಿಲ್ಲ. ಅದಾದಮೇಲೆ ಅವ್ರು ಕಿಚ್ಚಾಡೋಷ್ಟು ಸೌಂಡ್ ಕೇಳಿಸ್ಕೊಂಡು ನಾವೆಲ್ಲ ಹೋದೋ ಎಲ್ಲ ಬೆಂಕಿ ಅಷ್ಟೊತ್ತು ಹೊತ್ಕೊಂಡಿದ್ದು ಅರ್ಧಕ್ಕರ್ಧ. ಅದಾದಮೇಲೆ ಎತ್ಕೊಂಡವನು ಎಲ್ಲರೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಮಾಡ್ದು. ಅದಾದಮೇಲೆ ಬ್ಲಾಸ್ಟ್ ಆಯ್ತಿದ್ದಂಗೆ ನಾವು ಜಾಸ್ತಿ ಫೈರ್ ಆಯಿತು. ಹೌದು ಅಣ್ಣ. 2 ಗಾಡಿನೂ ಡೀಸೆಲ್ ಟ್ಯಾಂಕಿಗೆ ಕೂತಿದ್ರಿಂದ ಡೀಸೆಲ್ ಹೆವಿಯಾಗಿ ಲೀಕ್ ಆಗಿ ಬೆಂಕಿ ಜಾಸ್ತಿ. ನೀವು ಹೆಂಗ್ ಅಬ್ಸರ್ವ್ ಮಾಡಿದ್ದಂಗೆ ಅದು ಜಂಪ್ ಆಗ್ತಿದ್ದಂಗೆ? ಅಬ್ಸರ್ವ್ ಮಾಡಿದ್ದು ಅಣ್ಣ, ನನ್ನ ಗಾಡಿನ ಓವರ್ಟೇಕ್ ಹೊಡ್ಕೊಂಡೆ ಸ್ಲೀಪರ್ ಬಸ್ ಬಂದಿದ್ದು, ಸ್ಲೀಪರ್ ಬಂದಿದ್ದು. ಸೊ ಅದು ಕಣ್ಣಲ್ಲೇ ಐತೆ ಅಣ್ಣ. ಇನ್ನು ಆ ಗಾಡಿ ಜಂಪ್ ಆಗಿ ಸ್ಲೀಪರ್ಗೆ ಹೊಡೆದಿದ್ದು ಅಣ್ಣ. ಡೀಸೆಲ್ ಟ್ಯಾಂಕ್ ಸೆಂಟರ್ಗೆ ಹೊಡೆದಿದ್ದು. ಸೊ ಆ ಗಾಡಿ ಜರುಗದೆ ಹೋಗಿದ್ದಿದ್ರೆ ನಮ್ಮ ಗಾಡಿ ಸೇಫ್ ಆಯ್ತು. ಸ್ಲೀಪರ್ ಹಿಂಗೆ ಬಂತು, ಗಾಡಿ ಹಿಂಗೆ ಕರೆಕ್ಟಾಗಿ ರೋಡ್ ಕಷ್ಟ ನಿಂತೆಲ್ಲ ಸಚಿನ್ ಯಾವ ಜೀವ ಕಾಪಾಡೋದಿಲ್ಲ ಅವರು. ಬೇಡ ಬೇಡ.